ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ವತಿಯಿಂದ ಕೋಲಾರ ಡೆಪ್ಟಿ ಕಮಿಷನರ್ ಸನ್ಮಾನ್ಯ ಎಂ.ಆರ್. ರವಿ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರಣ ಇಷ್ಟೇ, ಸಡನ್ ಆಗಿ ಬೇತಮಂಗಲ ಕೆರೆಗೆ ಇವತ್ತು ಅವರು ಆಗಮಿಸಿದ್ದಾರೆ. ಅಲ್ಲಿ ಮಾಧ್ಯಮದಲ್ಲಿ ಅವರು ಮಾತಾಡುವ ಸುದ್ದಿಗಳನ್ನು ನಾನು ಕೇಳಿದಾಗ ನಿಜವಾಗಲೂ ಅವರು ಬೇತಮಂಗಲ ಕೆರೆಯನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಹಳೆ ಪದ್ಧತಿ ಹೇಗಿತ್ತೋ ಅದೇ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾನು ತಗೊಳ್ಳುತ್ತೇನೆ ಅಂತ ಒಂದು ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಈ ಪಾಲಾರ್ ನದಿ ನೀರು ಬೇತಮಂಗಲ ಕೆರೆಯಲ್ಲಿ ತುಂಬಿ ಹರಿತಾ ಇದೆ. ಇದು ಕುಡಿಯುವುದಕ್ಕೆ ಸರಿಯಾದ ಸೂಕ್ತವಾದ ನೀರು ಅನ್ನೋದು ಕೂಡ ಅವರು ಅಲ್ಲಿ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಜಿಎಫ್ ಜನರ ವಿಚಾರವನ್ನ ಮಾಧ್ಯಮದ ಸುದ್ದಿಗಾರರು ಅಲ್ಲಿ ಅವರಿಗೆ ಕೆಜಿಎಫ್ನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಎಲ್ಲರೂ ಕೂಡ ಬಿಂದಿಗೆ ನೀರನ್ನ ಮಾರಾಟಕ್ಕೆ ತಗೊಂಡು ಕುಡಿತಾ ಇದ್ದಾರೆ, ಅದರಿಂದ ಹಲವಾರು ಹೆಲ್ತ್ ಇಶ್ಯೂ ಬರ್ತಾ ಇದೆ ಅಂತ ಕೂಡ ಅಲ್ಲಿ ಮಾಧ್ಯಮದವರು ಅವರಿಗೆ ತಿಳಿಸಿರುವ ವಿಚಾರ ಕಂಡು ಬರ್ತಾ ಇದೆ. ಆದ್ದರಿಂದ ಕೆಜಿಎಫ್ ಗೋಸ್ಕರ ಬೇತಮಂಗಲ ಕೆರೆಯನ್ನ ಬ್ರಿಟಿಷ್ ಅವರು ಸ್ಥಾಪನೆ ಮಾಡಿದರು. ಬಿಜಿಎಂಎಲ್ ಮುಚ್ಚುವ ತನಕ ಆ ನೀರು ಕೆಜಿಎಫ್ಗೆ ಬರ್ತಾ ಇತ್ತು. ತದನಂತರ ಅಲ್ಲಿರ್ತಕ್ಕಂಥ ಪೈಪ್ ಕನೆಕ್ಷನ್ಗಳನ್ನ ಡಿಸ್ಮ್ಯಾಂಡಲ್ ಮಾಡಿದರು. ಇವತ್ತು ಅದನ್ನ ಅಮೃತ್ ಸಿಟಿ ಯೋಜನೆಯಲ್ಲಿ ಮತ್ತೆ ಕೆಜಿಎಫ್ಗೆ ಆ ಕುಡಿಯುವ ನೀರನ್ನ ತರುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾಂಟ್ರಾಕ್ಟ್ ಮುಖಾಂತರ ಮಾಡಿದರು. ಅದು ಇನ್ನೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಆದರೆ ಇವಾಗ ನೋಡಿದರೆ ನಮಗೆ ಹೊಟ್ಟೆ ಉರಿತಾ ಇದೆ. ಆ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಕೆಜಿಎಫ್ ಕ್ಷೇತ್ರಕ್ಕೆ ಕೂಡ ಯಾರು ಬೇತಮಂಗಲದವ್ರಿಗಾಗ್ಲಿರ್ಲಿ, ಅದು ಕೆಜಿಎಫ್ ಅವ್ರಿಗಾಗ್ಲಿರ್ಲಿ, ಇಡೀ ಕ್ಷೇತ್ರಕ್ಕೆ ಕೂಡ ಆ ನೀರು ಯೂಸ್ ಆಗ್ತಾ ಇಲ್ಲ. ಆದ್ದರಿಂದ ಇಮಿಡಿಯೇಟ್ ಆಗಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಇನ್ನೂ ಒಂದು 2-3 ದಿವಸದಲ್ಲಿ ಅಲ್ಲಿ ಬೇತಮಂಗಲ ಕೆರೆಗೆ ನಾವೇ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಎಲ್ಲ ನಿಜಾಂಶಗಳನ್ನ ಪರಿಶೀಲನೆ ಮಾಡಿ ಆ ವರದಿಯನ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರಿಗೆ ಸನ್ಮಾನ್ಯ ಎಂ.ಆರ್. ರವಿ ಅವರಿಗೆ ನಾವು ಸಬ್ಮಿಟ್ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಕೆಜಿಎಫ್ ಜನತೆಯನ್ನ ಒಗ್ಗೂಡಿಸಿ ಅದಕ್ಕೊಂದು ಹೋರಾಟವನ್ನು ನಾವು ರೂಪಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬಾ ಹೃತ್ಪೂರ್ವಕವಾದ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ.